ಅವ್ರು ನಾರ್ತು ಇವ್ರು ಸೌತು ವೆಸ್ಟು ಅವೆಲ್ಲ ನಮಗಿಲ್ಲ. ಆದರೆ ಮುಚ್ಕೊಂಡು ಇರೋಕ್ಕಾಗದೆ ಅದೇನೋ ತೆವಲ ಚಟಾನ ಆಗುತ್ತಿಲ್ಲ, ಸುಮ್ಮನೆ ಕೆಣಕೋದು, ಸುಮ್ಮನೆ ಕೆರೆಯೋದು. ವಿಡಿಯೋ ಮಾಡಿದ ಮೇಲೆ ಡಿಲೀಟ್ ಮಾಡೋ ಪರಿಸ್ಥಿತಿ ಬರುತ್ತೆ ಅನ್ನಂಗಿದ್ರೆ ಯಾಕೆ ಮಾಡ್ತಿರೋದು? ಯೋಗ್ಯತೆ ತಾಕತ್ತಿಲ್ದಿದ್ರೆ. ನಿನಗೆ ಬೇಕಾದ ಎಲ್ಲ ಸ್ವಾತಂತ್ರ್ಯವನ್ನು ಬೆಂಗಳೂರು ಕೊಟ್ಟಾಗ ಇಲ್ಲಿ ಬಂದುಬಿಟ್ಟು ಬೆಂಗಳೂರನ್ನು ಕಾಪಾಡ್ತಾ ಇರೋದೇ ನಾವು, ಬೆಂಗಳೂರನ್ನ ಉದ್ಧಾರ ಮಾಡ್ತಾ ಇರೋದೇ ನಾವು. ನಿಮ್ಮ ಮಕ ಮುಚ್ಚ. ಅಷ್ಟು ಉದ್ಧಾರ ಮಾಡ್ಕೊಂಡಿದ್ರೆ ಮಾಡ್ಕೊಳಂಗಿದ್ರೆ ನಿಮ್ಮೂರು ಉದ್ಧಾರ ಮಾಡಿ. ಅಲ್ಲಿಂದ ಬಿಟ್ಟು ಗತಿ ಇಲ್ದಂಗೆ ಇಲ್ಲಿ ಯಾಕೆ ಬಂದು ಸಾಯ್ತೀರಿ? ನಿಮ್ಮ ಯೋಗ್ಯತೆಗೆ ಈ ಬೆಂಗಳೂರು ಉದ್ಧಾರ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡು ಬಂದವ್ರು ನೀವು ಕೋವಿಡ್ ಟೈಮ್ನಲ್ಲಿ ಇಲ್ಲಿದ್ದು ಬೆಂಗಳೂರು ಉದ್ಧಾರಕ್ಕೆ ನಿಂತ್ರಿ. ಹೋಗೋಗಿ ನಿಮ್ಮ ಮನೆ ಸೇರ್ಕೊಂಡ್ರು. ಕೆಂಪೇಗೌಡರು ಬೆಂಗಳೂರು ಕಟ್ಟಬೇಕಾದ್ರೆ ಏನು ನೀವೆಲ್ಲ ಬಂದಿಲ್ಲ ಏನು ಮಣ್ಣು ತಾಕ್ಬಿಡ್ತೀರಾ ಅಂತ ನಾನು ಕಟ್ಟಿದ್ರು. ಪ್ರೌಡ್ ನಿಮಗೆ. ನಾನು 7 ವರ್ಷದಿಂದ ಇದ್ದೀನಿ, 10 ವರ್ಷದಿಂದ ಇದ್ದೀನಿ, ನಾನು ಕನ್ನಡನೇ ಕಲ್ತಿಲ್ಲ. ಏನು ಹೆಮ್ಮೆನಾ? ಅಸಹ್ಯ ನೀವು. ಏನು ಟೀಚರು ಇವಳಿಗೆ ಹೊಡೆದು ಹಿಂದಿ ಇಂಗ್ಲೀಷ್ ಕಲಿಸಿದ್ರಂತೆ, ಅವಾಗಲೇ ಬರಲಿಲ್ಲಂತೆ. ಅಷ್ಟು ದೊಡ್ಡ ಶಿಖಾಮಣಿ ನೀನು. ಯಾಕೆ ಬಂದೆ ಇಲ್ಲಿ ಬೆಂಗಳೂರು? ಕೆಲಸನೂ ಹೋಗಿದೆ, ಊರು ಬಿಟ್ಟಿಗೆ ಮತ್ತೆ ಅವಳು ಊರಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡಬೇಕೀಗ. ಮೇ ಉದರ್ತಾ ಇದರ ಆಗ್ಯಾ ಬಹುತ್ ಬಾತ್ ಕಿಯಾ ಓ ಲೋಗ್ ಫೇಕ್ ಗಯಾ ಮುಜೆ ಅಂತ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕಳೆದ ಒಂದು 4-5 ದಿನದಿಂದ ಒಬ್ಬಳು ಲೇಡಿ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ. ಉತ್ತರ ಭಾರತದ ಒಂದು ಮಹಿಳೆ. ಸಾಕಷ್ಟು ಜನ ನನಗೂ ಮೆಸೇಜ್ ಹಾಕಿದ್ರಿ, ಕೀರ್ತಿಯವರೇ ನೀವು ಇದ್ರ ಬಗ್ಗೆ ಮಾತಾಡಬೇಕು ಅಂತ. ನಾನು ಕಳೆದ 2-3 ದಿನಗಳಿಂದ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅದೇ ಕಾರಣಕ್ಕೆ 2-3 ದಿನಗಳಿಂದ ನೀವು ನನ್ನ ವೀಡಿಯೋನ ಸ್ಪೀಡ್ ಪ್ಲಸ್ನಲ್ಲೂ ಅಥವಾ ಬೇರೆ ಚಾನಲ್ಗಳಲ್ಲೂ ನೋಡೋಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ತನಕ ಡೆವಲಪ್ಮೆಂಟ್ ನಾನು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್. ಅಂದರೆ ನಾನಿಲ್ಲಿ ಕನ್ನಡ ಹೋರಾಟಗಾರರಿಗೆ, ಅದರಲ್ಲೂ ವಿಶೇಷವಾಗಿ ರೂಪೇಶ್ ರಾಜಣ್ಣ ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು. ಯಾಕಂತಂದರೆ ಈ ಥರದ ಒಂದು ವಿಷಯ ಬಂದಾಗ ಅದನ್ನು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಸಮಯದಲ್ಲಿ, ಇಲ್ಲ ಕನ್ನಡಕ್ಕೆ ಯಾರೋ ಒಬ್ಬಳು ಕೆಡ್ದಾಗ ಮಾತಾಡ್ತಿದ್ದಾಳೆ ಅಥವಾ ಕನ್ನಡಿಗರನ್ನು ಅವಮಾನಿಸುವಂತಹ ಒಂದು ವಿಷಯನ ಮಾತಾಡ್ತಾ ಇದ್ದಾಳೆ ಅಂತಂದಾಗ ಅದಕ್ಕೆ ಧ್ವನಿ ಎತ್ತಿ ಅದಕ್ಕೊಂದು ನ್ಯಾಯಾಂಗ ಹೋರಾಟವನ್ನು ಮುಂದುವರಿಸಿ ಆಕೆಗೆ ಶಿಕ್ಷೆ ಆಗುವ ಹಾಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯ. ನಮಗೂ ಯಾವಾಗಲೂ ಅನ್ಸೋದೊಂದೇ, ಈ ನಾರ್ತ್ ಇಂಡಿಯನ್ಸೋ ಅಥವಾ ನಮಗೂ ಇಲ್ಲ ರೀ, ಅವ್ರು ನಾರ್ತು ಇವ್ರು ಸೌತು ವೆಸ್ಟು ಅವೆಲ್ಲ ನಮಗಿಲ್ಲ. ಆದರೆ ಮುಚ್ಕೊಂಡು ಇರೋಕ್ಕಾಗದೆ ಅದೇನೋ ತೆವಲ ಚಟಾನ ಆಗುತ್ತಿಲ್ಲ, ಸುಮ್ಮನೆ ಕೆಣಕೋದು, ಸುಮ್ಮನೆ ಕೆರೆಯೋದು. ಬಂದ್ರ ತಿಂದ್ರ ಉಂಡ್ರ, ಸಂಬಳ ತೊಗೊಂಡ್ರ, ಜೀವನ ನಡೆಸಿದ್ರ, ಮನೆ ತೊಗೊಂಡ್ರ, ಸಂಸಾರ ಮಾಡಿದ್ರ, ಮಕ್ಕಳು ಮಾಡ್ಕೊಂಡ್ರ, ಪಾರ್ಟಿ ಮಾಡಿದ್ರ, ಎಣ್ಣೆ ಹೊಡೆದ್ರ, ರೋಡಲ್ಲಿ ಬಿದ್ರ, ಫೈನ್ ಕಟ್ಟಿದ್ರ, ಮನೆಗೆ ಹೋದ್ರ, ಇಷ್ಟಕ್ಕಿರ್ಬೇಕು ಜೀವನ ಮಾಡಿ. ನಿಮ್ಗೆ ಏನು ಬೇಕು? ಯಾರು ಬೇಡ ಅಂತಾರೆ? PVR ಹೋಗಿ ನಿಮ್ಗೆ ಹಿಂದಿ ಸಿನಿಮಾ ನೋಡಬೇಡಿ ಅಂತ ಯಾರು ತಡೆದಿಯಾರ? ಮನೇಲಿ ಕೂತ್ಕೊಂಡು ಹಿಂದಿ ಹಾಡು ಕೇಳಬೇಡ ಅಂತ ಯಾರಾದರೂ ಹೇಳಿದಾರ? ಮೆಟ್ರೋದಲ್ಲಿ ಕೂತ್ಕೊಂಡು ಹೆಡ್ಫೋನ್ಸ್ನಲ್ಲಿ ಹಿಂದಿ ಹಾಡು ಕೇಳಬೇಡ ಅಂತ ಯಾರಾದರೂ ನಿಂಗೆ ಹೇಳಿದಾರ? ನಿನ್ನ ಮನೇಲಿ ಅಮಿತಾಬ್ ಬಚ್ಚನ್ ಪೋಸ್ಟರ್ ಹಾಕೋಬೇಡ ಅಂತ ಯಾರಾದರೂ ನಿಂಗೆ ಹೇಳಿದಾರ? ಇಲ್ಲ. ನಿನಗೆ ಬೇಕಾದ ಎಲ್ಲ ಸ್ವಾತಂತ್ರ್ಯವನ್ನು ಬೆಂಗಳೂರು ಕೊಟ್ಟಾಗ ಇಲ್ಲಿ ಬಂದುಬಿಟ್ಟು ಬೆಂಗಳೂರನ್ನು ಕಾಪಾಡ್ತಾ ಇರೋದೇ ನಾವು, ಬೆಂಗಳೂರನ್ನ ಉದ್ಧಾರ ಮಾಡ್ತಾ ಇರೋದೇ ನಾವು. ನಿಮ್ಮ ಮಕ ಮುಚ್ಚ. ಅಷ್ಟು ಉದ್ಧಾರ ಮಾಡ್ಕೊಂಡಿದ್ರೆ ಮಾಡ್ಕೊಳಂಗಿದ್ರೆ ನಿಮ್ಮೂರು ಉದ್ಧಾರ ಮಾಡಿ. ಅಲ್ಲಿಂದ ಬಿಟ್ಟು ಗತಿ ಇಲ್ದಂಗೆ ಇಲ್ಲಿ ಯಾಕೆ ಬಂದು ಸಾಯ್ತೀರಿ? ಅಲ್ಲಿ ಏನೂ ಆಗಲ್ಲ, ಅಲ್ಲಿ ನಿಮಗೆ ಯೋಗ್ಯತೆ ಇಲ್ಲ, ಅಲ್ಲಿ ನಿಮ್ಮ ಸಿಟಿ ನಿಮ್ಮನ್ನು ಸ್ವೀಕರಿಸಿಲ್ಲ ಅನ್ನೋ ಕಾರಣಕ್ಕೆ ತಾನೇ ಇಲ್ಲಿ ಬಂದು ಬದುಕೋದು ನೀವು. ಇಲ್ಲಿ ಬಂದು ನಿಮ್ಮ ಹೊಟ್ಟೆ ಬಟ್ಟೆ ನೋಡ್ಕೊಳ್ಳೋದು ಏನಕ್ಕೆ ಅಂತಂದರೆ ಅಲ್ಲಿ ನಿಮಗೆ ಯೋಗ್ಯತೆ ಇಲ್ಲ, ಅಲ್ಲಿ ನಿಮ್ಗೆ ಆಗಲ್ಲ ಅನ್ನೋ ಕಾರಣಕ್ಕೆ. ಇಲ್ಲಿಗೆ ಬಂದ್ಬಿಟ್ಟೆ ನಾವೇ ಬೆಂಗಳೂರನ್ನ ಉದ್ಧಾರ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗಲ್ಲಿದ್ದರೆ ಹೇಗೆ? ನೀವು ಕೆಲಸ ಮಾಡುವಂತಹ ಕಂಪನಿಗೆ ನಿಮ್ಮೂರು ಚೆನ್ನಾಗಿದೆ ಅಂತ ಅನಿಸಿದರೆ ನಿಮ್ಮೂರಲ್ಲೇ ಆ ಕಂಪನಿನ ಮಾಡ್ತಾಯಿತ್ತು. ನಿಮ್ಮೂರಲ್ಲಿ ಅದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ಆ ಕಂಪನಿನ ಬೆಂಗಳೂರಿನಲ್ಲಿ ತಂದು ಮಾಡಿರೋದು. ಈ ಕೆಲಸನೂ ಹೋಯ್ತಾ ಹೊಡೆಸ್ಕೊಂಡು, ಅದು ಕರ್ನಾಟಕ ಮೂಲದ ಕಂಪನಿಯಲ್ಲೇ ಕೆಲಸ ಮಾಡಿಕೊಂಡು ಎಷ್ಟು ಗಾಂಚಲಿ ಇರಬೇಕು. ಕೋರ್ಮಂಗಲವಾದ ಕ್ಲಬ್ಗಳು ನಾರ್ತ್ ಇಂಡಿಯನ್ಸ್ ಇಲ್ಲ ಅಂದರೆ ಖಾಲಿಯಾಗೋಗುತ್ತೆ, PGಗಳೆಲ್ಲ ಮುಗಿದೋಗ್ಬಿಡುತ್ತೆ, ಬೆಂಗಳೂರಿನಲ್ಲಿ ನಿಮಗೆ ಭಾಳ ಕಷ್ಟ ಆಗಿಬಿಡುತ್ತೆ ನಾವೆಲ್ಲ ಇಲ್ಲ ಅಂತಂದರೆ. ಅಯ್ಯೋ ನಿಮ್ಮ ಇಂಥ ದುರಹಂಕಾರ ಮಾಡಿಕೊಂಡೆ ಕೋವಿಡ್ ಟೈಮ್ನಲ್ಲಿ ಎಲ್ಲ ಹೋಗಿ ಊರು ಸೇರ್ಕೊಂಡಿದ್ದೆವು. ಬದುಕಲಿಲ್ವ ಬೆಂಗಳೂರು? ಮತ್ತೆ ಕಟ್ಕೊಳ್ಳಿಲ್ವ ಬೆಂಗಳೂರು? ಏನು ನಿಮ್ಮನ್ನು ಕೇಳ್ತಾ? ಅವತ್ತು ಹೋಗಲಿ, ನಿಮ್ಮ ಯೋಗ್ಯತೆಗೆ ಈ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡು ಬಂದವ್ರು ನೀವು ಕೋವಿಡ್ ಟೈಮ್ನಲ್ಲಿ ಇಲ್ಲಿದ್ದು ಬೆಂಗಳೂರು ಉದ್ಧಾರಕ್ಕೆ ನಿಂತ್ರಿ. ಹೋಗೋಗಿ ನಿಮ್ಮ ಮನೆ ಸೇರ್ಕೊಂಡ್ರಿ. ಫ್ಲೈಟ್ ಸಿಕ್ಕಿದ್ರೆ ಸಾಕು, ಟ್ರೈನ್ ಸಿಕ್ಕಿದ್ರೆ ಸಾಕು ಅಂತ ಹಾರಿದ್ರಿ ಎಲ್ಲ. ಅವತ್ತು ಇದೇ ಬೆಂಗಳೂರಿಗರೆ ಮತ್ತೆ ಕಟ್ಟಿದ್ದು ಬೆಂಗಳೂರನ್ನ. ಕೆಂಪೇಗೌಡರು ಬೆಂಗಳೂರು ಕಟ್ಟಬೇಕಾದ್ರೆ ಏನು ನೀವೆಲ್ಲ ಬಂದಿಲ್ಲ ಏನು ಮಣ್ಣು ತಾಕ್ಬಿಡ್ತೀರಾ ಅಂತ ನಾನು ಕಟ್ಟಿದ್ರು. ನಿಮಗೆ ನಿಮ್ಮ ಯೋಗ್ಯತೆಗೆ ತಕ್ಕಂಗೆ ಇಲ್ಲಿ ಕೆಲಸ ಸಿಕ್ಕಿದೆ ಇಲ್ಲ ಅಂತ ನಾನು ಹೇಳಲ್ಲ. ನಿಮ್ಮ ಯೋಗ್ಯತೆಗೆ ತಕ್ಕಂಗೆ ನಿಮಗೆ ಇಲ್ಲಿ ಬದುಕೋಕ್ಕೆ ಅವಕಾಶ ಇದೆ, ಒಪ್ಕೊಳ್ಳೋಣ. ನಾವು ವಿ ಆರ್ ಆಲ್ ಎತ್ನಿಸಿಟಿ ನೋಡ್ತಾ ಇಲ್ಲ, ನಾವು ಸಂಸ್ಕೃತಿ ನೋಡ್ತಾ ಇಲ್ಲ. ನಿಮ್ಮ ಇಷ್ಟದ ಹಾಗೆ ಬದುಕಿ, ನಿಮ್ಮ ಇಷ್ಟದ ಹಾಗೆ ಜೀವನ ಮಾಡಿ. ಓಕೆ, ನಾವೇನು ಕೇಳ್ತಾ ಇದ್ದೀವಿ? ಕನ್ನಡವನ್ನು ಕಲೀರಿ ಇಲ್ಲಿ ಬಂದಮೇಲೆ ಅಂತ. ಕನ್ನಡವನ್ನೇ ಮಾತಾಡಿ ಅಂತಲೂ ನಾವು ಹೇಳಲ್ಲ, ಕನ್ನಡವನ್ನು ಮಾತಾಡಿ ಕಲೀರಿ ಅಂತ. ಪ್ರೌಡ್ ನಿಮಗೆ. ನಾನು 7 ವರ್ಷದಿಂದ ಇದ್ದೀನಿ, 10 ವರ್ಷದಿಂದ ಇದ್ದೀನಿ, ನಾನು ಕನ್ನಡನೇ ಕಲ್ತಿಲ್ಲ. ಏನು ಹೆಮ್ಮೆನಾ? ಅಸಹ್ಯ ನೀವು.
ಏನು ಟೀಚರು ಇವಳಿಗೆ ಹೊಡೆದು ಹಿಂದಿ ಇಂಗ್ಲೀಷ್ ಕಲಿಸಿದ್ರಂತೆ, ಆವಾಗಲೇ ಬರಲಿಲ್ಲಂತೆ. ಅಷ್ಟು ದೊಡ್ಡ ಶಿಖಾಮಣಿ ನೀನು ಯಾಕೆ ಬಂದೆ ಇಲ್ಲಿ ಬೆಂಗಳೂರಿಗೆ? ಯಾಕೆ ಬಂದಮ್ಮ ಬೆಂಗಳೂರಿಗೆ? ಏನು ನೀವು ಬಂದು ಇಲ್ಲಿ ಕ್ಲಬ್ಬಲ್ಲಿ ಕುಡಿದ ತಕ್ಷಣ ಏನು ಮಹಾನ್ ಸಾಧನೆನಾ? ಪಬ್ಬಲ್ಲಿ ಕುಡಿದ ತಕ್ಷಣ ಏನು ಮಹಾನ್ ದೊಡ್ಡ ಇದಾದ ಸಕ್ಸಸ್ ಅದು? ಪಬ್ಬಲ್ಲಿ ಕುಡಿಯುವ ನಿಮ್ಮ ಬೀರಿನ ಎಣ್ಣೆಯನ್ನು ಸಹಿತ ಬೆಂಗಳೂರಿನ ಕಂಪನಿಯೇ ನಿಮಗೆ ಸಂಬಳ ಕೊಟ್ಟಿದ್ದು. ಹೋಟ್ಲಲ್ಲಿ ಕೂತು ನೀವು ತಿನ್ನಕ್ಕೆ ಅನ್ನ ತಿಂತಿರಲ್ಲ, ಅನ್ನದ ಸಂಬಳವನ್ನು ಸಹಿತ ಬೆಂಗಳೂರಿನಲ್ಲಿರುವ ಆ ಕಂಪನಿಯೇ ಕೊಟ್ಟಿದ್ದು. ನಿನ್ನೂರಿನ ಕಂಪನಿ ಏನು ಕಳಿಸ್ಲಿಲ್ಲ, ನಿಮ್ಮಪ್ಪ ಏನು ದುಡಿದ್ಬಿಟ್ಟು ನಿನಗೆ ಕಳಿಸ್ಲಿಲ್ಲ. ಮಾಡೋ ತನಕ ಮಾಡಿಕೊಂಡು ಆಮೇಲೆ ಗೂಗಲ್ ಟ್ರಾನ್ಸ್ಲೇಷನ್ ಇಟ್ಕೊಂಡು ಬೆಂಗಳೂರು ಅಂದೇ ಇಷ್ಟ ಅಂತ ಏನೋ ಒಂದು ಹೇಳ್ಬಿಟ್ಟು ಟ್ಯಾಪೆ ಹಾಕ್ಬಿಡೋದು. ವಿಡಿಯೋ ಮಾಡಿದ ಮೇಲೆ ಡಿಲೀಟ್ ಮಾಡೋ ಪರಿಸ್ಥಿತಿ ಬರುತ್ತೆ ಅನ್ನಂಗಿದ್ರೆ ಯಾಕೆ ಮಾಡ್ತೀರ? ಯೋಗ್ಯತೆ ತಾಕತ್ತಿಲ್ದಿದ್ರೆ. ಸಾಕಷ್ಟು ಜನ ಕಮೆಂಟ್ ಹಾಕೋದು ನೋಡಿದ್ದೀನಿ, ಕೆಲಸ ಕಳಿಸ್ಬಾರ್ದಿತ್ತು, ಕೆಲಸ ತೆಗಿಸ್ಬಾರ್ದಿತ್ತು, ಅವಳಿಗೆ ಬದುಕೋಕ್ಕೊಂದು ಅವಕಾಶ ಕೊಡಬೇಕಾಗಿತ್ತು, ಅವಳು ಹಂಗೆ ಅವಳು ಹಿಂಗೆ. ಒಬ್ಬರಿಗೆ ಅವಕಾಶ ಕೊಟ್ಟರೆ ಈ ಥರದವ್ರು 10 ಜನ ಉಟ್ಕೋತಾರೆ. ಈ ಥರದವ್ರು 6 ತಿಂಗಳಿಗೆ 7 ತಿಂಗಳಿಗೆ ನಾಯಿ ಹಣ ಬೇತಾರೆ. ಇವರು ಬರ್ತಾ ಇರ್ತಾರೆ. ಇವರು ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಈ ಥರದ್ದಾದಾಗ ಅವ್ರಿಗೆ ಅನಿಸುತ್ತೆ, ಬೇಡಪ್ಪ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಸೆನ್ಸಿಟಿವ್ ಮ್ಯಾಟ್ರ್ ಇದೆ, ಕನ್ನಡದವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ, ಸೊ ಈ ವಿಚಾರದಲ್ಲಿ ನಾವು ರಿಸ್ಕ್ ತಗೊಳ್ಳೋದು ಬೇಡ, ತೆಪ್ಪಗೆ ಮುಚ್ಕೊಂಡು ಬಂದಿದ್ದೀವ, ಕೆಲಸ ಮಾಡೋಣ, ಹೋಗೋಣ. ನಿಮಗೆ ಕನ್ನಡ ಕಲಿಯೋಕ್ಕಾಗದೇ ಇದ್ದರೆ ನಿಮ್ಮ ಕರ್ಮ, ನಿಮ್ಮ ಮನೆ ಬರೋಕ್ಕೆ ಅದು ಭಾಷೆ ನಿಮ್ಮ ಬಾಯಲ್ಲಿ ಕುವೆಂಪು ಅನ್ನೋ ಒಂದು ಹೆಸರೇ ಹೊರಳಲ್ಲ ಅಂತಂದರೆ ನೀವು ಕನ್ನಡ ಕಲ್ತು ಏನಾಗಬೇಕು ಬಿಡಿ. ನಿಮ್ಮ ಭಾಷೆ ನಿಮ್ಮ ಬಾಯಲ್ಲಿ ತಪ್ಪು ಕನ್ನಡ ಕೇಳೋ ದರಿದ್ರನೂ ನಮಗೆ ಬೇಡ. ಆದರೆ ಅದು ನಿಮ್ಮ ಸರ್ಕಲಲ್ಲಿ ನಿಮ್ಮ ಕಮ್ಯುನಿಟಿಲಿ ನೀವು ಏನೇನು ಮಾತಾಡ್ಕೋತೀರೋ ಮಾತಾಡ್ಕೊಂಡು ಸಾಯಿರಿ. ಅದನ್ನು ಬಿಟ್ಟು ಕನ್ನಡದ ವಿರುದ್ಧವಾಗಿ, ಕನ್ನಡಿಗರ ವಿರುದ್ಧವಾಗಿ, ಬೆಂಗಳೂರಿನ ವಿರುದ್ಧವಾಗಿ, ಬೆಂಗಳೂರಿನ ಕಲ್ಚರ್ನ ವಿರುದ್ಧವಾಗಿ, ಬೆಂಗಳೂರಿನ ಜನರ ವಿರುದ್ಧವಾಗಿ ಮಾತಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಹೇಳಿ, ಈ ಥರದ ರಿವರ್ಸ್ ಹೊಡೆಯೋಕ್ಕೆ ಶುರುವಾಗುತ್ತೆ. ಸುಗಂಧಾ ಶರ್ಮಾ ಅಂತ ಆಕೆ ಹೆಸರು. ನನ್ನ ಪ್ರಕಾರ ಈ ಕೆಲಸನೂ ಹೋಗಿದೆ, ಊರು ಬಿಟ್ಟಿಗೆ ಮತ್ತೆ ಅವಳು ಊರಿಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡಬೇಕೀಗ. ಮೇ ಉದರ್ತಾ ಇದರ ಆಂಗ್ಯ ಬಹುತ್ ಬಾತ್ ಕಿಯಾ वो लोग फेंक गया मुझे ಅಂತ ಅಂದರೆ ಬಿಸಾಕಿದ್ದೆ ಲಿಟ್ರಲಿ. ಫ್ರೀಡಮ್ ಆ್ಯಪ್ನವ್ರಿಗೆ ಕಂಗ್ರ್ಯಾಚುಲೇಟ್ ಹೇಳಬೇಕು, ಅಭಿನಂದನೆಗಳನ್ನು ಹೇಳಬೇಕು, ಧನ್ಯವಾದಗಳನ್ನು ಹೇಳಬೇಕು. ಯಾಕಂತಂದರೆ ಹೌದು, ಈ ಥರದ ಹೇಳಿಕೆಗಳನ್ನು ಕೊಟ್ಟು ಒಂದು ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡಿಸುವಂತಹ ಇಂಥವ್ರನ್ನ ತಮ್ಮ ಕಂಪ್ನಿಯಲ್ಲಿ ಇಟ್ಕೊಂಡ್ರೆ ಆ ಕಂಪ್ನಿಗೂ ಅವಮಾನ. ಅಂಥವ್ರನ್ನ ಕಿತ್ತು ಬಿಸಾಕೋದು ಒಳ್ಳೆ ಕೆಲಸ. ನೀನು ಟ್ರಾವೆಲರ್ ಆದರೆ ನೀನು ಓಡಾಡ್ತಾಯಿ, ಆದರೆ ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಲ್ಲಿ ಆಯಾ ಭಾಷೆಗಳಿಗೆ ಮರ್ಯಾದೆ ಕೊಡು, ಗೌರವ ಕೊಡು. ಹಿಂದಿ ರಾಷ್ಟ್ರಭಾಷೆ ಅಂತ ಯಾವ ನನ್ನ ಮಗ ಹೇಳಿದ ಹಿಂದಿ ರಾಷ್ಟ್ರಭಾಷೆ ಅಂತ. 8ನೇ ಪರಿಚ್ಛೇದದಲ್ಲಿರುವ ಎಲ್ಲ 22 ಭಾಷೆಗಳು ಸಹಿತ ಭಾರತದ ರಾಷ್ಟ್ರಭಾಷೆಗಳೇ. ಅಫಿಷಿಯಲ್ ಆಗಿ ಭಾರತದ ರಾಷ್ಟ್ರಭಾಷೆ ಅಂತ ಯಾವುದೂ ಇಲ್ಲ. ದರ್ ಇಸ್ ನೋ ನ್ಯಾಷನಲ್ ಲ್ಯಾಂಗ್ವೇಜ್ ಫಾರ್ ಇಂಡಿಯಾ. 8ನೇ ಪರಿಚ್ಛೇದದಲ್ಲಿರುವ 22 ಭಾಷೆಗಳಿಗೂ ಸಮಾನ ಸ್ಥಾನಮಾನ ಇದೆ. ತಲೆಯಲ್ಲಿ ಇಟ್ಕೊಳ್ಳಿ, ಬಾಯಿಗೆ ಬಂದಂಗೆ ಮಾತಾಡಬೇಡಿ. ದಟ್ಸ್ ನಾಟ್ ರೈಟ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಹಿಂದ್. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.